ನಾವು ಇಲ್ಲಿ ಯಾದಗಿರಿ ಬಂದಾಗಿಂದ ನಾವು ದವಾಖಾನೆಗಳೆಲ್ಲ ಬಂದಾಗಿದ್ದಾವೆ ರೀ. ನಾವು ಮೊದಲು 12 ವರ್ಷದಿಂದ ನಾವು ನಂಬಿದ್ವಿ ಇದು ಯೇಸುಸ್ವಾಮಿನ. ನಮ್ದು 1 ವರ್ಷದಾಗ ನಮ್ಗೆ ಸ್ವಲ್ಪ ಹಿಂಗೆ ಇದನ್ನ ಕಸಿಂದ ವಿಶ್ವಾಸ ನಾನು ಆಗ್ಬೇಕಾದ್ರೆ ನಾವು ಹಿಂದೆ ಸರ್ದಿರಿ. ಹಿಂದೆ ಸರ್ದು ಒಂದು 10-12 ವರ್ಷದ ತನಕ ನಾವು ಈ ಕಡೆ ಹೊಲದಲ್ಲಿ ನಾವು ದೇವ್ರ ಕಡೆ ತಿರುಗಿ ನಾವು ದೇವ್ರ ವಾಕ್ಯದಾಗ ಇರಲಿಲ್ಲ ರೀ. ಮತ್ತು ಹಿಂಗೆ ನಮ್ಮ ಹುಡುಗನ ಅಡ್ಮಿಟ್ ಮಾಡಿದ್ರಿ ಕೇಳ್ಯಾಗ ಹೋದ ವರ್ಷ ಅಡ್ಮಿಟ್ ಮಾಡಿದಾಗ ಅಂತ ಹಿಂಗೆ ಒಬ್ಬರ ಮುಖಾಂತರ ದೇವ್ರ ವಾಕ್ಯ ಓದಿಸಿಗಾಕತ್ತು. ಇಲ್ಲಕ್ಕ ನೀನು ತಪ್ಪು ಮಾಡತ್ತಿ ಮತ್ತು ಹಿಂಗೆಲ್ಲ ಮಾಡಬೇಡ ಅಂತ ಹೇಳಿದ್ರು. ಆಯಿತು ಆಯ್ನು ಮತ್ತು ಹರಿ ಜೀವನದಾಗ ನಾ ಇದನ್ನೆಲ್ಲ ಹೆಂಗೆ ಇದನ್ನು ಮಾಡ್ಕೊಂಡು ಹೋಗಲಿ, ನಮಗೆ ಇದೆಲ್ಲ ಮುಸ್ಕೊಂಡು ಕಾಣುತ್ತೆ. ಇನ್ನು ಆದ್ರೂ ಇಲ್ಲ, ನಿಮ್ಗೆ ದೇವ್ರ ಬಲ ಕೊಡ್ತಾ, ನಿಮ್ಗೆ ದೇವ್ರ ವಾಕ್ಯದಾಗ ನೀರು ಏನಾಗಂಗಿಲ್ಲ ಅಂತ ನನಗೊಂದು ಮುಚ್ಚಿದ ಕಣ್ಣು ನನಗೆ ತೆರವಾಗಿ ಮಾಡಿದ್ರು. ಹಿಂಗಾಗಿ ನನಗೆ ದೇವರು ಒಂದು ಶಕ್ತಿ ಕೊಟ್ಟ, ಶಕ್ತಿ ಸಾಮರ್ಥ್ಯದಿಂದ ದೇವ್ರು ನಾನು ಇಲ್ಲಿ ತನಕ ನಡೆಸಿದನ್ರಿ. ಇಲ್ಲಿನ ಸಂಕೇಶ್ವರದಾಗ ಒಂದು 6 ತಿಂಗಳು ಹೋದಿನಿ ರೀ ಸಭೆಗೆ. ಅಲ್ಲಿ ಆದ್ರೂ ನನಗೆ ಏನಷ್ಟು ಇದನ್ನಾಗಲಿಲ್ಲ. ಕರಗಾವ್ದವ್ರು ನನಗೆ ಇಲ್ಲಕ್ಕ ನೀ ಇಲ್ಲಿ ಬಾ, ಮತ್ತು ಹುಡುಗು ಎಲ್ಲ ನಿನಗೆ ಆರಾಮಾಗ್ತಿದ್ದಿ, ನಿಮ್ಮ ಮನ್ಯಾನ ಪರಿಸ್ಥಿತಿನೂ ಎಲ್ಲ ಬದಲಾಗ್ತಾವೆ, ನೀ ಬಾ ಅಂತ ಹೇಳಿದ್ರು ಅವ್ರು. ಎಲ್ಲನ ಅಂತ ಆಯಿತು. ಮತ್ತು ಇನ್ನೊಂದು ಥೋಡೆ ದಿವಸ ಹೋಗಲಿ ಬರ್ತೇನೆ ಅಂತ ಹೇಳಿದ್ರಿ. ನಾವು ಇಲ್ಲಿ ಬರಾಕೈತೆ ನಾವು ಒಂದು 4-5 ತಿಂಗಳು ಆದ್ರಿ. 4-5 ತಿಂಗಳು ಇಲ್ಲಿ ನಾ ಏನಿಲ್ಲ, ಫಸ್ಟ್ ವಾರದಿಂದ ಬಂದೆ. ಅವತ್ತಿಂದ ನನ್ನ ಮಗ ದವಾಖಾನೆಗೆ ಹೋಗಿಲ್ಲ, ದವಾಖಾನೆಗೆ ನಾವು ತೋರಿಸಿದ್ವಿ. ಇದಕ್ಕಿಂತ ಮುಂಚೆ ನಾವು ಹುಡುಗಿ ಹೆಂಗೆ ಹುಟ್ಟಿದಂದ್ರೆ ನಮ್ಮ ದವಾಖಾನೆದೊಳಗೆ ನಮ್ಮ ಜೀವನ ಹೋಯ್ತು. ಅವ್ನು ತೂಕಂತೂ ಕರೆಕ್ಟ್ ಹಾಕಿರ್ಬೇಕು ನಾವು, ಅಷ್ಟು ನಾವು ದವಾಖಾನೆಗೆ ಭಾಳ ಮಾಡಿದ್ವಿ. ಅದೊಂದಲ್ಲ ನನಗೂ ಭಾಳ ತ್ರಾಸ ಆಗ್ತಿತ್ತು ರೀ. ಹೊಟ್ಟೆ ಅನ್ನಿಸೋದು, ಒಂದು ಸೈಡ್ ಚುಚ್ಚಾಕೈತಂದ್ರೆ 15 ದಿವಸ ಅಷ್ಟೇ ಚಲೋ ರೀ. 15 ದಿವಸ ಆತಂದ್ರೆ ಮತ್ತು ಈ ಸೈಡ್ ಚುಚ್ಚಾಕೈತು, ಗೋಳಿ ಔಷಧಿ ತೊಗೊಂಡು ಕಡಿಮೆ ಆಗೋದ, ಮತ್ತು 15 ದಿವಸ ಚಲೋ ಅದಕ್ಕೆ ಮತ್ತು ಈ ಸೈಡ್ ಚುಚ್ಚೋದು. ಹಿಂಗಾಗಿ ಯಾವಾಗ ನಮ್ಮ ಮನೆಯವ್ರು ಗೋಳಿ ತಂದು ಕೊಡ್ತಾರಲ್ಲ ಆಗಷ್ಟನ್ನ ಎದ್ಕೊಂಡಿತ್ತು. ಮತ್ತು 15 ದಿವಸ ತನಕ ಮತ್ತೆ ಅದೇ ಥರ ಆಗೋದು ನನಗೆ. ಹಿಂಗಾಗಿ ಭಾಳ ತ್ರಾಸ ಆಗ್ತಿತ್ತು. ಇಲ್ಲಿ ಬಂದಾಗಿಂದ ನನಗೆ ಏನಿಲ್ಲ ರೀ, ಈಗೆಲ್ಲ ಆರಾಮಿದೆ. ದವಾಖಾನೆ ನಾನು ಒಂದು ಗೋಳಿ ತೊಗೊಂಡಿಲ್ಲ, ನನ್ನ ಮಗು ಒಂದು ಗೋಳಿ ಇಲ್ಲ, ನನ್ನ ಮಕ್ಕಳು ಚಲೋ ಅದಾವು. ಮತ್ತು ಸಂಕೇಶ್ವರ ಸಭೆಗೆ ಹೋಗ್ಬೇಕಾದ್ರೆ ನನ್ನ ಗಂಡಗ ಬಿಟ್ಟು ಬರ್ನಿಡ್ರಿ, ಟೈಮ್ ಆಗೈತಿ, ಬಸ್ ಇಲ್ಲ, ಗಾಡಿ ಇಲ್ಲ ಅಂತಿನ್ರಿ. ನಾ ಏನು ದೇವ್ರು ನೀನು ಒಳ್ಳೇದು ಮಾಡೋದೈತಿ, ನೀವು ಒಬ್ಬಕ್ಕೆ ಹೋಗಿ ನಾನು ಬರಂಗಿಲ್ಲ ಅಂತಿರೋರು. ಒಂದೊಂದ್ಸಲ ಹಿಂಗೆ ಇದನ್ನ ಬರ್ತಿರೋರು. ಬಂದ್ರೂ ಸಭೆಗೆ ಬರ್ತಿರ್ಕಿಲ್ಲ, ಒಳಗೆ ಬರ್ತಿರ್ಕಿಲ್ಲ. ಬರೋರ ಹಿಂಗೆ ಬಿಡೋರ ಹಿಂಗೆ ಹೋಗಾರ ಅಂತ ದೇವ್ರ ಕಡೆನ ಇಲ್ಲಿ ಬಂದಾಗಿಂದ ನಾವು ಕುಟುಂಬವಾಗಿ ಸಭೆದಾಗ ಬರೋದಿಲ್ಲ. ಇದೊಂದು ನನಗೆ ದೇವ್ರ ಆಶೀರ್ವದಿಸಿದ. ನಮ್ಮ ಕುಟುಂಬದಾಗ ಸಮಾಧಾನ, ನೆಮ್ಮದಿ, ಶಾಂತಿ ಐತಿ. ಹಿಂಗಾಗಿ ಎಲ್ಲ ನಮ್ಮ ದೇವರ ಚಲೋ ಇಟ್ಟಿದ ಅಂದ್ರೆ ಬ್ರದರ್ ಒಳಗೆ ಒಂದು ಸಣ್ಣ ಒಂದು ಕಾಣಿಕೆ.